ನೋಡಿ, ಬಹಳ ಮುಖ್ಯವಾದ 3 ಬೆಳವಣಿಗೆಗಳು. ಒಂದು, ಸೌಜನ್ಯ ಪ್ರಕರಣ ಮತ್ತೆ ಮರು ತನಿಖೆಯ ಹಾದಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ, ಬರ್ತಾ ಇದೆ. ಯಾವ ರೀತಿ ಅಂತ ಕೂಡ ಹೇಳ್ತೀನಿ, ಮತ್ತು ಯಾವ ರೂಪದಲ್ಲಿ ಅದು ಮರು ತನಿಖೆ ಆಗ್ಬೋದು ಅದನ್ನು ಕೂಡ ಹೇಳ್ತೀನಿ. ಎರಡನೆಯದ್ದು ನೋಡಿ, ನೆನ್ನೆ ಧರ್ಮಸ್ಥಳ ಚಲೋ ಅಂತ ಮಾಡಿದ್ರಲ್ಲ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ, ಅಲ್ಲಿ ಹಾಗೂ ಸಂಜೆ ಪಾಂಗಳದ ಸೌಜನ್ಯ ಮನೆಗೆ ಹೋದ್ರಲ್ಲ, ಅಲ್ಲಿ ಅವ್ರು ಮಾತನಾಡಿದಂಥ 2 ವಿಚಾರಗಳು ಬಹಳ ಚರ್ಚೆಗೆ ಕೇಂದ್ರ ಬಿಂದು ಆಗಿದೆ. ಒಂದು, ಇಲ್ಲಿ ವೇದಿಕೆ ಮೇಲೆ ನಿಂತು ಮಾತನಾಡಿದ್ರು, ಅಕ್ವಿಟಲ್ ಕಮಿಟಿ ಮಾಡಲಿ ರಾಜ್ಯ ಸರ್ಕಾರ, ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತು ಹೇಳಿದ್ರು. ಯಾಕೆ ಬಂತು ಅಕ್ವಿಟಲ್ ಕಮಿಟಿಯ ವಿಚಾರ? ಏನು ಅದರ ಜವಾಬ್ದಾರಿ ಏನು? ಅಕ್ವಿಟಲ್ ಕಮಿಟಿ ಆದರೆ ಏನಾಗುತ್ತೆ? ಯಾವ ಕಾರಣಕ್ಕಾಗಿ ಅದು ಆಗಬೇಕಾಗಿದೆ? ಸೌಜನ್ಯಾಗಿ ಅನ್ಯಾಯ ಆಗಲಿಕ್ಕೆ ಕಾರಣರಾದ್ರಲ್ಲ, ಅವರಿಗೆಲ್ಲ ಶಿಕ್ಷೆ ಆಗಬೇಕಿದ್ರೆ ಈ ಅಕ್ವಿಟಲ್ ಕಮಿಟಿಯ ಪಾತ್ರ ಏನು ಅದನ್ನು ಹೇಳ್ತೀನಿ. ಮೂರನೇದು ನೋಡಿ, ಸೌಜನ್ಯ ಮನೆಗೆ ವಿಜೇಂದ್ರ ಅವ್ರ ನೇತೃತ್ವದಲ್ಲೆಲ್ಲ ಹೋದರು, ಆದರೆ ಹೋಗದೆ ಉಳಿದವರು ಯಾರ್ಯಾರು, ಯಾವ ಕಾರಣಕ್ಕಾಗಿ ಅವ್ರು ಹೋಗಲಿಲ್ಲ? ಕಾರಣ ಇದೆ, ಸುಮ್ಮನೆ ಅಲ್ಲ, ಹೋಗದೆ ಇರೋದಕ್ಕೂ ಕಾರಣ ಇದೆ. ಯಾವ ಕಾರಣಕ್ಕಾಗಿ? ಎಸ್, 3 ಕೂಡ ಬಹಳ ಪ್ರಮುಖವಾದ ಬೆಳವಣಿಗೆಗಳು. ಸೌಜನ್ಯ ಪ್ರಕರಣದ ಮರುತನಿಖೆ, ಅಕ್ವಿಟಲ್ ಕಮಿಟಿ, ಮತ್ತು ವಿಜೇಂದ್ರ ಅವರು ಸೌಜನ್ಯ ಮನೆಗೆ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟಿಗೆ ನೀವು ಮೇಲ್ಮನವಿ ಸಲ್ಲಿಸಿ, ನಾವು ಸಪೋರ್ಟ್ ಮಾಡ್ತೀವಿ ಅಲ್ಲಿ ಹೋರಾಟ ಮಾಡಲಿಕ್ಕೆ ಅಂತೆಲ್ಲ ಹೇಳಿದ್ರು. ಆ ವಿಚಾರ ಯಾಕೆ ಬಂತು? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮೊದಲನೇದಾಗಿ ಸೌಜನ್ಯ ಪ್ರಕರಣ ಮರು ತನಿಖೆಯ ಹಾದಿಯನ್ನು ಹಿಡಿಯುವ ಹಾಗೆ ಗೋಚರಿಸ್ತಾ ಇದೆ. ಆಗಲೇಬೇಕು, ಸತ್ಯ ಏನು ಅನ್ನೋದು ಗೊತ್ತಾಗಲೇಬೇಕು, ಗೊತ್ತಾಗಿಯೇ ಗೊತ್ತಾಗುತ್ತೆ. ಆದರೆ ಸಮಯ ತೆಗೆದುಕೊಳ್ಬೋದಷ್ಟೇ. ನ್ಯಾಯ ಅಂತಿಮವಾಗಿ ಉಳಿಯೋದು ಸತ್ಯ, ನ್ಯಾಯ. ಆ ದೃಷ್ಟಿಯಿಂದ ಇವೆಲ್ಲ ಬೆಳವಣಿಗೆಗಳು ಆಗ್ತಿರೋದು ಸುಮ್ಮನೆ ಅಲ್ಲ, ಆ ಕಾರಣಕ್ಕಾಗಿಯೇ ಆಗ್ತಾ ಇರುವಂಥದ್ದು. ಎಸ್ ಐ ಟಿ ಮುಂದೆ ಸಾಕ್ಷಿಗಳೆಲ್ಲ ಬಂದಿದ್ದಾರಲ್ಲ, ಈಗ ಅದು ನೋಡಿ, ಇಲ್ಲಿಯವರೆಗೂ ಇದ್ದಂಥ ಚರ್ಚೆ ದಿಕ್ಕು ಬೇರೆ, ಈಗ ಸಂಪೂರ್ಣವಾಗಿ ಸೌಜನ್ಯ ಪ್ರಕರಣದ ದಿಕ್ಕನ್ನು ಹಿಡಿದಿದೆ. ಈಗ ಬಹಳಷ್ಟು ಮಂದಿ ಬಂದಿದ್ದಾರೆ, ಈಗ ಸಾಕ್ಷಿದಾರರಾಗಿ ಬರ್ತಾ ಇದ್ದಾರೆ, ಐ ವಿಟ್ನೆಸ್ ಬರ್ತಾ ಇದ್ದಾರೆ. ನಾ ಕಣ್ಣಾರೆ ನೋಡಿದ್ದೇನೆ ಕಿಡ್ನ್ಯಾಪ್ ಆಗಿದ್ದನ್ನು ಅಂತ ಹೇಳಲಿಕ್ಕಾಗಿ ಮುಂದೆ ಬಂದಿದ್ದಾರೆ. ಮತ್ತು ಈಗ ಚಿನ್ನಯ್ಯನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರಲ್ಲ, ಆತ ಏನೇನೆಲ್ಲ ಹೇಳಿದ್ದಾನೆ SIT ರಿಪೋರ್ಟಲ್ಲೇ ಗೊತ್ತಾಗಬೇಕು. SIT ರಿಪೋರ್ಟ್ ಬಂದಾಗ ಬಹಳಷ್ಟು ಸತ್ಯ ಬಹಿರಂಗ ಆಗಲಿಕ್ಕಿದೆ, ಕಾದು ನೋಡಿ ಗೊತ್ತಾಗುತ್ತೆ. ಈಗ ಅಕ್ವಿಟಲ್ ಕಮಿಟಿಯ ವಿಷಯ ಬಂತು ಅಂತ ಹೇಳಿದೆ, ವೇದಿಕೆ ಮೇಲೆ ಸ್ವತಃ ವಿಜೇಂದ್ರ ಅವರು ಭಾಷಣದಲ್ಲೇ ಹೇಳಿದ್ದು. ಏನಂದ್ರು ಅವರು? ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಲಿ, ನಾವು ಸಪೋರ್ಟ್ ಮಾಡ್ತೀವಿ ಅಂಥೇಳಿ. ನೋಡಿ, ಅಕ್ವಿಟಲ್ ಕಮಿಟಿ ಯಾಕೆ ಬಹಳ ಮುಖ್ಯ ಅಂದರೆ, ಸೌಜನ್ಯ ಪ್ರಕರಣ ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾರು ದುಷ್ಟರು, ತಪ್ಪೆಸಗಿದವರು, ಅಪರಾಧಿಗಳಿದ್ದಾರೆ, ಅವರಿಗೆ ಶಿಕ್ಷೆಯೇ ಆಗಲಿಲ್ಲ. ಯಾಕೆ ಅಂದರೆ, ತನಿಖೆಯ ಆರಂಭಿಕ ಹಂತದಲ್ಲೇ ತನಿಖಾಧಿಕಾರಿ ಮಾಡಿದಂಥ ತಪ್ಪು. ಆ ತಪ್ಪಿನ ಕಾರಣಕ್ಕಾಗಿ ಇವತ್ತಿಗೂ ನೋಡಿ, ಅವತ್ತು ಆ ಸಾಕ್ಷ್ಯಗಳನ್ನ, ಅಲ್ಲಿನ ಕ್ರೈಮ್ ಸೀನ್ನ ಕರೆಕ್ಟಾಗಿ ಪ್ರಿಸರ್ವ್ ಮಾಡಿಬಿಟ್ಟಿದ್ರೆ, ಪ್ರಿಸರ್ವ್ ಮಾಡಿದ್ದನ್ನು ಸರಿಯಾದ ಸಮಯಕ್ಕೆ FSLಗೆ ಕಳಿಸಿದ್ದಿದ್ರೆ ಯಾವತ್ತೋ ಈ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇತ್ತು. ಆದರೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಈ ತನಿಖಾಧಿಕಾರಿಗಳು ಮಾಡಿದಂಥ ತಪ್ಪಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಇದನ್ನು ನಾನಲ್ಲ, ಕೋರ್ಟ್ ಅಬ್ಸರ್ವ್ ಮಾಡಿ ಹೇಳಿದೆ, ಕೋರ್ಟ್ ಹೇಳಿದೆ. ಆ ಕೋರ್ಟೇ ಹೇಳಿರುವಂಥದ್ದು, ನ್ಯಾಯಾಲಯವೇ ಹೇಳಿರೋದು, ಅಕ್ವಿಟಲ್ ಕಮಿಟಿ ಮಾಡಿ ಹಾಗೂ ಈ ತನಿಖಾಧಿಕಾರಿಗಳು ಯಾರೆಲ್ಲ ತಪ್ಪೆಸಗಿದಾರಲ್ಲ ಅವರಿಗೆಲ್ಲ ಶಿಕ್ಷಿಸಿ ಅಂತ ಹೇಳಿದೆ, ಶಿಸ್ತು ಕ್ರಮ ಆಗಬೇಕು ಅವ್ರ ಮೇಲೆ ಅಂತ ಹೇಳಿದೆ. ಇವತ್ತಿನವರೆಗೂ ಆಗಿಲ್ಲ ಅಕ್ವಿಟಲ್ ಕಮಿಟಿ. ಅಕ್ವಿಟಲ್ ಕಮಿಟಿಯನ್ನು ನೋಡಿ, ಈಗ ವೇದಿಕೆ ಮೇಲೆ ಭಾಷಣ ಮಾಡ್ತಾರಲ್ಲ, ಅವರು ಕೂಡ ಸದನದಲ್ಲಿ ನಿಂತ ಆ ವಿಷಯ ಚರ್ಚೆ ಮಾಡೋದಿಲ್ಲ, ಆ ಒತ್ತಾಯ ಮಾಡೋದಿಲ್ಲ, ಆ ಪ್ರಸ್ತಾಪ ಮಾಡೋದಿಲ್ಲ. ನೋಡಿ, ಯಾರು ಇದನ್ನು ಆರಂಭದಲ್ಲಿ ಅಲ್ಲಿ ಘಟನೆ ನಡೆದಾಗ ಸೌಜನ್ಯ ಮೇಲೆ ಅತ್ಯಾಚಾರ, ಹತ್ಯೆ ಆಯ್ತಲ್ಲ, ಡೆಡ್ ಬಾಡಿ ಸಿಕ್ತಲ್ಲ, ಆಗ ಅಲ್ಲಿ ಹೋದಂತಹ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಅಲ್ಲಿನ ಕ್ರೈಮ್ ಸೀನ್ನ ಪ್ರಿಸರ್ವ್ ಮಾಡದೆ, CCTV ಫುಟೇಜ್ನ ರಿಕವರ್ ಮಾಡದೆ ಮಾಡೋದು ಒಂದೆರಡು ತಪ್ಪಲ್ಲ. ಈವನ್ ಆ ವೆಜೆನಲ್ ಸ್ವಾಬ್ ಕೂಡ ಅದನ್ನು ಕೂಡಲೇ FSLಗೆ ಕಳಿಸದೆ 72 ಗಂಟೆ ಆದ ನಂತರ ಕಳಿಸಿದ್ರಿಂದ ಅದು ಫಂಗಸ್ ಹಿಡಿದೋಗಿತ್ತಲ್ಲ. ಇದೆಲ್ಲ ಹಿನ್ನೆಲೆಯಲ್ಲೇ ಕೋರ್ಟ್ ಹೇಳಿದ್ದು ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತಲೇ. ಆದರೆ ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ DOSP ಆಗಿ ಪ್ರಮೋಷನ್ ಸಿಗುತ್ತೆ ಈ ಪ್ರಕರಣದ ನಂತರ.
ಎಂಥ ದುರಂತ ನೋಡಿ, DYSP ಆಗಿ ಪ್ರಮೋಷನ್ ತಗೊಂಡು ಹೋಗ್ತಾರೆ. ಇನ್ನು ಆ ಸಬ್ ಇನ್ಸ್ಪೆಕ್ಟರ್ ಮೇಲೂ ಯಾವ ಆ್ಯಕ್ಷನ್ನೂ ಆಗಲಿಲ್ಲ. ಬೇರೆ ಯಾವುದೋ ಕೇಸಲ್ಲಿ ಸಸ್ಪೆಂಡ್ ಆದರು, ಅದು ಬೇರೆ ವಿಷಯ. ಆದರೆ ಈ ಕೇಸಲ್ಲಿ ಏನೂ ಆಗಲಿಲ್ಲ. ದುರಂತ ನೋಡಿ ಹೇಗಿದೆ ಅಂತೇಳಿ. ಅದೇ ಕಾರಣಕ್ಕಾಗಿ ಕೋರ್ಟ್ ಹೇಳಿದ್ದು ಅಕ್ವಿಟಲ್ ಕಮಿಟಿ ಮಾಡಿ ಅವ್ರ ಮೇಲೆಲ್ಲ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ. ಅದು ಮಾಡಿಲ್ಲ. ಅದನ್ನು ಈಗ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಸದನದಲ್ಲಿ ನಿಂತು ಮಾಡ್ತಾ ಇರಬೇಕಲ್ವಾ, ಅದ್ರ ಬಗ್ಗೆ ಹೋರಾಟ ಮಾಡಬೇಕಲ್ವಾ. ಅದ್ರ ಬಗ್ಗೆ ಯಾವ ಹೋರಾಟ ಮಾಡಿದ್ದಾರೆ, ಯಾವಾಗ ಸದನದಲ್ಲಿ ಪ್ರಸ್ತಾವ ಮಾಡಿದ್ದಾರೆ ಹೇಳಿ ನೋಡ. ಮತ್ತು ಈಗ ಸೌಜನ್ಯ ಹೆತ್ತವರು ಹಾಗೂ ಈವನ್ ಸಂತೋಷ್ ರಾವ್ ಕೂಡ ಈ ಪ್ರಕರಣ ಮರುತನಿಖೆ ಆಗಬೇಕು ಅಂತಲಿ ಕೋರ್ಟಿಗೆ ಹೋಗಿದ್ದರು. ನ್ಯಾಯಾಲಯ ಅದನ್ನು ತಿರಸ್ಕಾರ ಮಾಡಿಬಿಡ್ತು ಇಲ್ಲೇ ಹೈಕೋರ್ಟಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಿನ್ನೆ ಸೌಜನ್ಯ ಮನೆಗೆ ಹೋದಾಗ ವಿಜೇಂದ್ರ ಅವರು ಹೇಳಿದ್ದು, ನೀವು ಬೇಕಾದರೆ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಅವ್ರು ಹೇಳಿದ್ದು ನೋಡಿ. ಮತ್ತು ನಿನ್ನೆ ಹೋದ್ರಲ್ಲ, ವಿಜೇಂದ್ರ ಅವರಿದ್ದರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದರು, ಹರೀಶ್ ಪೂಂಜಾ ಅವರಿದ್ದರು, ಗುರುರಾಜ್ ಗಂಟಿಹೊಳೆ ಅವರಿದ್ದರು, MLC ರವಿಕುಮಾರ್ ಅವರಿದ್ದರು, ಇನ್ನೂ ಹಲವು ಜನ ಇದ್ದರು ಬಿಡಿ, ಪ್ರೀತಮ್ ಗೌಡ, ತಮ್ಮೇಶ್ ಗೌಡ ಅವರು ಇವರು ಬಹಳ ಜನ ಇದ್ದರು. ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಅಲ್ಲೇ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅಪೋಸಿಷನ್ ಲೀಡರ್ R. ಅಶೋಕ್ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಅವ್ರ ಮೇಲಿರೋ ಆಪಾದನೆ ಏನು ಗೊತ್ತಾ? ಅವರೇ ಗೃಹ ಸಚಿವರಾಗಿದ್ದು. ಸೌಜನ್ಯ ಅತ್ಯಾಚಾರ ಹಾಗೂ ಹತ್ಯೆ ನಡೆದಾಗ ಯಾರು ಹೋಮ್ ಮಿನಿಸ್ಟರ್? ಯಾರು? ಇದೇ R. ಅಶೋಕ್ ಅವರು. CT ರವಿಯವರು ಉನ್ನತ ಶಿಕ್ಷಣ ಸಚಿವರು. ಅವತ್ತು ಇದ್ದಂಥ ಸರ್ಕಾರನ ಹೇಳ್ತಿರುವಂಥದ್ದು. ಒಂದು ಸಚಿವ ಸಂಪುಟದ ಸಾಮೂಹಿಕ ಜವಾಬ್ದಾರಿ ಅಂತ ಇರುತ್ತಲ್ಲ, ಇವರೆಲ್ಲ ಸಚಿವರಾಗಿದ್ರಲ್ಲ. ಅಶೋಕ್ ಅವರು ಅವತ್ತು ಈ ಪ್ರಕರಣ ಯಾವುದೇ ಕಾರಣಕ್ಕೂ ಹಾದಿ ತಪ್ಪಬಾರದು ಅಂತ ಹೇಳಿ ಅವರು ಗೃಹ ಸಚಿವರು, ಕ್ಯಾಪ್ಟನ್, ಅವತ್ತು ಸರಿಯಾಗಿ ಇದೆಲ್ಲ ಸರಿಯಾದ ತನಿಖೆಯನ್ನು ಆಗುವ ಹಾಗೆ ಮಾಡಿದ್ದಿದ್ರೆ ಇಷ್ಟೆಲ್ಲ ಹೋರಾಟ ಹಾರಾಟ ಯಾವುದು ಅಗತ್ಯವೇ ಇರ್ತಾ ಇರಲಿಲ್ಲ. ಸತ್ಯ ಯಾವತ್ತೂ ಹೊರಗೆ ಬರ್ತಾ ಇತ್ತು, ನ್ಯಾಯ ಯಾವತ್ತೂ ಸಿಗ್ತಾ ಇತ್ತು. ಸೊ ಹೀಗಿರುವಾಗ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಪಾಪ ಅವರು ಸೌಜನ್ಯ ಮನೆಗೆ ಅಲ್ವಾ? ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಹಾಗಾಗಿಯೇ ಹೋಗಿಲ್ಲ ಅನ್ನೋದು ಈಗ ಆಗ್ತಾ ಇರುವಂಥ ಚರ್ಚೆ. ಬಹುಶಃ ಎಂತೆಂಥ ದುರಂತಗಳಾಗುತ್ತೆ ಅಂತ ನೋಡಿ ನಾನು ಹೇಳ್ತೀನಿ ನಿಮಗೆ. ಈಗ ಸಂತೋಷ್ ರಾವ್ನ ಹಿಡಿದುಕೊಟ್ಟಿದ್ರು, ಆತ ನಿರಪರಾಧಿ ಅಂತ ಆಗಿದ್ದಾಯಿತು. ಈಗ ಮೇಲ್ಮನವಿ ಸಲ್ಲಿಸಿ ನ್ಯಾಯ ಬರಲೇಬೇಕಿದೆ. ನಾನು ಹೇಳಿದೆ ಸೌಜನ್ಯ ಪ್ರಕರಣ ಮತ್ತೆ ಮರುತನಿಖೆ ಹಾದಿಯತ್ತ ಸಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಅಂತ. ಯಾಕಂದರೆ ಬಂದಿರುವಂಥ ಸಾಕ್ಷಿಗಳು, ನಡೆಯುತ್ತಿರುವಂಥ ಬೆಳವಣಿಗೆ ಮತ್ತು SIT ಬಹುತೇಕ ನೋಡಿ ಈ ಪ್ರಕರಣದ ಈಗ ಅವರೇನು ತಗೊಂಡಿದ್ದಾರಲ್ಲ ಕೈಗೆ, ಅದರ ಜೊತೆಯೇ ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡ್ತಾರೋ ಬಿಡ್ತಾರೋ. ಆದರೆ ಇದರ ಮುಂದುವರಿದ ಭಾಗವಾಗಿ ಸೌಜನ್ಯ ಪ್ರಕರಣದ ಮರು ತನಿಖೆ ಆಗುತ್ತೆ. SIT ರಿಪೋರ್ಟಲ್ಲೂ ಇದರ ಪ್ರಸ್ತಾಪ ಆಗಬಹುದು. ಆ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಹಾಗಾದರೆ ಒಳ್ಳೆಯದು. SITಗೆ ಈಗಾಗಲೇ ಐ ವಿಟ್ನೆಸ್ ಅಲ್ಲಿ ಬಂದಿರುವಾಗ ನೆಗ್ಲೆಕ್ಟ್ ಮಾಡಲಿಕ್ಕಾಗುತ್ತಾ? ನಾವು ಕಣ್ಣಾರೆ ಕಂಡಂಥ ಸಾಕ್ಷಿ, ನಾನು ಅಲ್ಲಿದ್ದೆ, ಸ್ಥಳದಲ್ಲಿದ್ದೆ ಅಂತಾರಲ್ಲ, ಅಟ್ಲೀಸ್ಟ್ ಇದ್ರಾ ಇಲ್ವಾ ಪರಿಶೀಲನೆ ಮಾಡಲಿಕ್ಕಾದ್ರೂ ಇವ್ರು ಮಾಡಬೇಕಲ್ಲ. ಹಾಗೊಂದು ವೇಳೆ ಇದ್ದದ್ದೇ ಹೌದಾದರೆ ಅವರ ಹೇಳಿಕೆಯನ್ನು ಪಡಿಬೇಕಲ್ವಾ, ಅದನ್ನು ಆಧರಿಸಿ ತನಿಖೆ ನಡೆಸಬೇಕಲ್ವಾ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಸೌಜನ್ಯ ತನಿಖೆ ಮತ್ತೆ ಮರು ತನಿಖೆಯ ಹಾದಿಯಲ್ಲಿ ಸಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅಷ್ಟು ಸುಲಭ ಅಲ್ಲ. ಇಲ್ಲಿಯವರೆಗೂ ನೋಡಿ, ನಾನು ಹೇಳಿದೆ, ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ರು ಹೇಳ್ತಾ ಇದ್ರು, ಎಂತೆಂಥ ಕೇಸೆಲ್ಲ ನಾನು ನೋಡಿದ್ದೀನಿ, ಯಾವ್ಯಾವ ಕೇಸ್ಗಳೋ ಮುಚ್ಚೋಗ್ಬಿಟ್ಟಿದೆ, ಹೇಳ ಹೆಸರಿಲ್ಲದ ಹಾಗಾಗೋಗ್ಬಿಟ್ಟಿದೆ. ಆದರೆ ಈ ಪ್ರಕರಣ ಮತ್ತೆ 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 ಜೀವ ಪಡಿತಾ ಇದೆ ಅಂದರೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅನ್ನೋ ಮಾತನ್ನು ಹೇಳಿದರು. ಸತ್ಯ ಅದು. ಬಹುಶಃ ಈಗ ಮತ್ತೊಮ್ಮೆ ಅದು ಜೀವವನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ, ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈಗ ನೀವು ಹೇಳಿ, ಸೌಜನ್ಯ ಪ್ರಕರಣ ಮರು ತನಿಖೆ ಆಗಬೇಕಾ ಬೇಡವಾ? ಈ SITಯೇ ಅದನ್ನು ಮರು ತನಿಖೆ ಮಾಡಬೇಕಾ, ಅಥವಾ ವಿಶೇಷವಾಗಿ ರಾಜ್ಯ ಸರ್ಕಾರ ಅದಕ್ಕಾಗಿಯೇ ಮತ್ತೊಂದು ತಂಡವನ್ನು ನೇಮಿಸಬೇಕು ಅಂತ ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.